ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಅವಳ ಹೆಜ್ಜೆಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ಅನಿತಾ ಸಿಕ್ವೇರಾ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನನ್ನ ಮನದ ಲೋಕ ಯೂಟ್ಯೂಬ್ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವಿದ್ಯೆಗೆ ವಿನಯವೇ ಭೂಷಣ, ಜ್ಞಾನಕ್ಕೆ ಸರಳತೆಯೇ ಅಲಂಕಾರ. ನಿಜವಾದ ಜ್ಞಾನಿ ಎಂದರೆ ತನ್ನ ಜ್ಞಾನವನ್ನು ಪ್ರದರ್ಶಿಸುವವರಲ್ಲ, ಅದನ್ನು ಹಂಚಿಕೊಳ್ಳುವವರು. ಅಹಂಕಾರದಿಂದ ದೂರವಾಗಿ ಮಾನವೀಯತೆಯಿಂದ ಹತ್ತಿರವಾಗಿರುವವರು. ಇಂತಹ ವ್ಯಕ್ತಿತ್ವಗಳು ಪುಸ್ತಕಗಳಲ್ಲಿ ಮಾತ್ರ ಸಿಗುತ್ತದೆ ಎಂದು ನಾವು ಅನೇಕ ಬಾರಿ ಯೋಚಿಸುತ್ತೇವೆ. ಈ ವೇಗದ ಯುಗದಲ್ಲಿ ಸ್ಪರ್ಧೆ ಮತ್ತು ಸ್ವಾರ್ಥದ ನಡುವೆ ವಿನಯ, ಪ್ರೀತಿ, ಸಮಾನತೆ ಎಂಬ ಮೌಲ್ಯಗಳನ್ನು ಉಳಿಸಿಕೊಂಡು ಬದುಕುವವರು ಇನ್ನೂ ಇದ್ದಾರೆಯೇ ಎಂದು ನಮ್ಮ ಮನಸ್ಸು ಪ್ರಶ್ನಿಸುತ್ತದೆ. ಆದರೆ ಅಂಥ ಪ್ರಶ್ನೆಗೆ ಜೀವಂತ ಉತ್ತರವಾಗಿರುವ ವ್ಯಕ್ತಿತ್ವವೇ ನಮ್ಮ ಇಂದಿನ ಅತಿಥಿ. ನೂರಾರು ವಿದ್ಯಾರ್ಥಿಗಳ ನಡುವೆ ಬೆರೆತು ಹೋಗುವ ಸರಳತೆ, ಅವರ ತುಂಟಾಟ ರಂಪಾಟಗಳ ಹಿಂದೆ ಇರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಹನೆ, ಮಕ್ಕಳೊಂದಿಗೆ ಮಕ್ಕಳಾಗಿ ನಗುವ ಹೃದಯ, ಅವರ ಸಣ್ಣ ಸಣ್ಣ ಹಠಗಳನ್ನು ಪ್ರೀತಿಯಿಂದ ಸ್ವೀಕರಿಸುವ ಮಮತೆ, ಮಕ್ಕಳ ಬದುಕಿಗೆ ದಾರಿದೀಪವಾಗುವ ಅಪೂರ್ವ ಉಪನ್ಯಾಸಕಿ, ಶಿಕ್ಷಣವನ್ನು ಕೇವಲ ಪಾಠ ಪುಸ್ತಕಗಳಿಗೆ ಸೀಮಿತಗೊಳಿಸದೆ ಜೀವನ ಪಾಠವಾಗಿ ರೂಪಿಸುವ ಮಹಾನ್ ಮಾರ್ಗದರ್ಶಕಿ, ವಿದ್ಯಾರ್ಥಿಗಳ ಮನಸ್ಸಿನೊಳಗೆ ನುಗ್ಗಿ ಅವರ ಭವಿಷ್ಯವನ್ನು ಮೌನವಾಗಿ ರೂಪಿಸುವ ಸ್ಪರ್ಶವಣಿ. ಅವರು ಇನ್ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಮಹಿಳಾ ಸಾಧಕಿ, ಕ್ರಿಶ್ಚಿಯನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಶ್ವೇತಾ ಶ್ರೀನಿವಾಸ ಮೇಡಮ್. ಕಠಿಣ ಹಾಗೂ ಸತತ ಪರಿಶ್ರಮದಿಂದ ಉಡುಪಿಯ ಕ್ರಿಶ್ಚಿಯನ್ ಪದವಿ ಪೂರ್ವ ಕಾಲೇಜನ್ನು ಉನ್ನತಿಗೆ ಏರಿಸಿದ ಹೆಗ್ಗಳಿಕೆ ಇವರದು. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಸ್ಕಾರ ಮೇಡಮ್. ನಿಮ್ಮ ಅನುಭವಗಳನ್ನು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕಂಡುಹಿಡಿದ ಮೌಲ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ಅನೇಕ ಮಂದಿಗೆ ದಾರಿ ತೋರಲಿ ಎಂಬುದು ನಮ್ಮ ಆಶಯ. ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಾ ಶ್ರೀನಿವಾಸ್, ಕ್ರಿಶ್ಚಿಯನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ನನಗೆ ಸಿಕ್ಕಿರುವುದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಜವಾಬ್ದಾರಿ ನನ್ನದಾಗಿದೆ ಎಂಬ ಹೆಮ್ಮೆ ನನಗಿದೆ. ಒಬ್ಬ ಮಹಿಳೆ ವಿದ್ಯಾವಂತರಾದರೆ ಒಂದು ಕುಟುಂಬವೇ ಬೆಳೆಯುತ್ತದೆ ಎಂಬ ಮಾತು ನಮಗೆಲ್ಲರಿಗೂ ಪರಿಚಿತ. ನಾನು ಈ ನಂಬಿಕೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ಪ್ರತಿಯೊಂದು ಸವಾಲು ನನಗೆ ಪಾಠ ಕಲಿಸಿದೆ. ಅದರಿಂದ ನಾನು ಇನ್ನಷ್ಟು ಬಲಿಷ್ಠಳಾಗಿ ಬೆಳೆದಿದ್ದೇನೆ. ಬಲಿಷ್ಠ ಮಹಿಳೆ ಎಂದರೆ ಎಂದಿಗೂ ಸೋಲಿದವಳಲ್ಲ, ಬಿದ್ದರೂ ಮತ್ತೆ ಎದ್ದು ನಿಂತವಳು ಎಂಬ ಮಾತು ನನ್ನ ಹೃದಯಕ್ಕೆ ಹತ್ತಿರವಾಗಿದೆ. ಇಂದು ಇಲ್ಲಿ ನಾನು ನಿಂತಿರುವುದು ನನ್ನ ಕುಟುಂಬದ ಬೆಂಬಲ, ಗುರುಗಳ ಆಶೀರ್ವಾದ ಮತ್ತು ನನ್ನ ಶ್ರಮದ ಫಲ. ನನ್ನ ಎಲ್ಲ ಸಹೋದರಿಗೆ ನನ್ನ ಮನದಾಳದ ಸಂದೇಶ: ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಬೇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ. ನೀವು ನಿಮ್ಮನ್ನು ನಂಬಿದರೆ ಜಗತ್ತೇ ನಿಮ್ಮನ್ನು ನಂಬುತ್ತದೆ. ನಾವು ಮಹಿಳೆಯರು ಒಂದಾಗಿ ನಿಂತರೆ ಯಾವುದೇ ಅಡೆತಡೆ ನಮ್ಮ ಮುಂದೆ ನಿಲ್ಲುವುದಿಲ್ಲ. ನಾವು ಕೇವಲ ಮನೆಗೆ ಬೆಳಕು ಮಾತ್ರವಲ್ಲ, ಸಮಾಜದ ದೀಪವೂ ಹೌದು. ಕೊನೆಗೆ ನಾನು ಹೇಳಲು ಬಯಸುವುದು, ಮಹಿಳೆ ದುರ್ಬಲಳಲ್ಲ, ಅವಳು ಶಕ್ತಿಯ ಪ್ರತಿರೂಪ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ.